ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶರಣೆ ಕಳವೆ ತಾಯಿಯ ಒಂದು ವಚನವನ್ನು ನಾವು ನೋಡೋಣ. ವೃತ ತಪ್ಪಲು ಸೈರಿಸಬಹುದು, ವೃತ ತಪ್ಪಲು ಸೈರಿಸಬಹುದು, ಕಾಯಕ ತಪ್ಪಲು ಎಂದು ಸೈರಿಸಬಾರದು. ಕಾಯಕ ತಪ್ಪಲು ಎಂದು ಸೈರಿಸಬಾರದು. ಕರ್ಮಹರ ಕಾಳೇಶ್ವರ, ಕರ್ಮಹರ ಕಾಳೇಶ್ವರ. ಇಲ್ಲಿ ಶರಣೆ ಕಳವೆ ತಾಯಿಯವರು ಕೇವಲ 3 ಸಾಲಿನ ವಚನ ಇದು. ಈ 3 ಸಾಲಿನ ವಚನದಲ್ಲಿ ಎಂಥ ಒಂದು ಘನವಾದ ತತ್ವ, ಒಂದು ರಾಷ್ಟ್ರ ಪ್ರಜ್ಞೆ, ಒಂದು ಸಮಷ್ಟಿ ಪ್ರಜ್ಞೆ, ಒಂದು ಕಾಯಕ ಪ್ರಜ್ಞೆ, ಒಂದು ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಈ ವಚನದಲ್ಲಿದೆ ಅಂತ ಕೇಳಿದಾಗ, ಇಲ್ಲಿ ಶರಣೆ ಕಳವೆ ತಾಯಿಯವರು ಹೇಳ್ತಾ ಇದ್ದಾರೆ, ವ್ರತ ತಪ್ಪಲು ಸೈರಿಸಬಹುದು. ಸಾಮಾನ್ಯವಾಗಿ ಯಾವಾಗಲೂ ಎಂದೆಂದು ಅಥವಾ ಈ ದಿನಮಾನದಲ್ಲಿಯೂ ಸಹಿತ ವ್ರತಗಳು ಭಾಳ ಅದಾವೆ ನಮ್ಮಲ್ಲಿ. ಅನೇಕ ದೇವಿಗಳ ಹೆಸರಲ್ಲಿ ವ್ರತ, ದೇವರ ಹೆಸರಿನಲ್ಲಿ ವ್ರತ. ನಾವು ಆ ವ್ರತ ಹಿಡಿದಿದ್ದೇವೆ, ಅದಕ್ಕೆ ನಾವು ಇವತ್ತು ಕೆಲಸಕ್ಕೆ ಹೋಗಿಲ್ಲ. ನಾವು ಈ ವ್ರತ ಹಿಡಿದಿದ್ದೇವೆ, ಅದಕ್ಕೆ ನಾವು ಆ ಕೆಲಸ ಮಾಡೋದಿಲ್ಲ. ಹೀಗೆ ಮತ್ತು ಆ ಪೂಜೆಯಲ್ಲಿ ನಾವು ತೊಡ್ಕೊಂಡೇವೆ, ಅದಕ್ಕೆ ಇವತ್ತು ಕೆಲಸಕ್ಕೆ ಹೋಗಿಲ್ಲ. ಈ ಪೂಜೆ ಮಾಡ್ತಾಯಿದ್ದೇವೆ, ಅದಕ್ಕೆ ನಾವು ಕೆಲಸ ಮಾಡೋದಿಲ್ಲ. ಒಂದು ವಾರದ ವ್ರತ, ತಿಂಗಳ ವ್ರತ, 2 ತಿಂಗಳ ವ್ರತ, ಹೀಗೆ ಅನೇಕ ವ್ರತಗಳು ಆಚರಣೆಯಲ್ಲಿದ್ದಾವೆ. ಅಂದರೆ ಆ ದಿನಮಾನದಲ್ಲಿಯೂ ಸಹಿತ ಆ ವ್ರತಗಳು ಆಚರಣೆಯಲ್ಲಿ ಇದ್ದವು ಅಂತ ಹೇಳಿ ಆ ತಾಯಿಯಲ್ಲಿ ಹೇಳ್ತಾ ಇದ್ದಾರೆ ಅವರು. ಹಾಗೆ ಇಲ್ಲಿ ವ್ರತಗಳನ್ನು ಮಾಡ್ತಾ, ಅಂದರೆ ಒಂದು ಪೂಜೆ ಪುನಸ್ಕಾರ ಇದನ್ನು ಮಾಡ್ತಾ ಅಲ್ಲಿ ಕಾಯಕ ಬಿಟ್ಟು ಕುಳಿತುಕೊಂಡ್ಬಿಟ್ರೆ ತನಗೂ ಹಾನಿ, ಮತ್ತು ರಾಷ್ಟ್ರಕ್ಕೂ ಹಾನಿ, ಮತ್ತು ಆ ರಾಷ್ಟ್ರದ ಒಂದು ಅರ್ಥ ವ್ಯವಸ್ಥೆ ಏನಿದೆಯಲ್ಲ ಅದಕ್ಕೂ ಹಾನಿನಾದು. ಈಗ ಯಾವುದಾದ್ರೂ ಒಬ್ಬ ಮನುಷ್ಯ ಒಂದು ಕೆಲಸದಲ್ಲಿ ತೊಡಗಿದ ಅಂದರೆ ಅಲ್ಲಿ ಒಂದು ಕೊಡುಕೊಳ್ಳುವಿಕೆ ಇರ್ತತಿ, ಅಲ್ಲಿ ಒಂದು ಲಾಭದ ಅಂಶ ಇರ್ತತಿ. ಆ ಲಾಭದ ಅಂಶ ಆತನಿಗೆ ಬಂದಾಗ ಅದು ತನ್ನ ಮನೆತನದ ಬಳಕೆಗೂ ಆಗ್ತತಿ, ಮತ್ತು ದೇಶಕ್ಕೂ ಅದರಿಂದ ಹಿತ ಆಗ್ತತಿ, ದೇಶನೂ ಒಂದು ಅಭಿವೃದ್ಧಿ ಹೊಂದತಿ. ಹಾಗೆ ಇಲ್ಲಿ ಕೇವಲ ಒಂದು ವ್ರತಗಳನ್ನು ಮಾಡ್ತಾ ಕುಳಿತುಕೋಬೇಡ್ರಿ, ಅದನ್ನು ಸೈರಿಸೋಕ್ಕಾಗೋದಿಲ್ಲ ಅಂತ ಇಲ್ಲಿ ಆ ತಾಯಿ ಹೇಳ್ತಿದ್ರು. ಹಾಗಾದರೆ ಪೂಜೆ ಮಾಡಬೇಡದನೋ ಅಂತ ಕೇಳಿದಾಗ, ಪೂಜೆ ಒಂದು ಧ್ಯಾನ, ಒಂದು ಪ್ರಾರ್ಥನೆ, ಅದು ಕೇವಲ ಒಬ್ಬ ವ್ಯಕ್ತಿಯ ಒಂದು ಆತ್ಮೋದ್ಧಾರ. ಅದು ಸಮಷ್ಟಿಯ, ರಾಜ್ಯದ, ದೇಶದ ಒಂದು ಹಿತ ಅಲ್ಲಿಲ್ಲ. ಒಂದು ಪೂಜೆ ಮಾಡಿದಾಗ ಒಬ್ಬ ವ್ಯಕ್ತಿ ಹಿತದೃಷ್ಟಿ ಆಗ್ತದೆ, ಆತ್ಮೋದ್ಧಾರ ಆಗ್ತತಿ. ಒಂದು ವ್ರತ ಹಿಡಿದಾಗ ಒಬ್ಬ ವ್ಯಕ್ತಿ ಒಂದು ಆತ್ಮೋದ್ಧಾರ ಆಗ್ತತಿ. ಆದರೆ ಇಲ್ಲಿ ನಾವು ಈ ಮನುಷ್ಯರಾಗಿ ಬಂದ ಮೇಲೆ, ಇಲ್ಲಿ ಹುಟ್ಟಿದ ಮೇಲೆ, ಈ ಮನುಷ್ಯ ಏನದಲ್ಲ ಒಬ್ಬ ಸಮಾಜ ಜೀವಿ, ಸಂಘ ಜೀವಿ. ಈ ಕೇವಲ ಒಬ್ಬನೇ ಅಲ್ಲಿ ಕುಳಿತುಕೊಂಡು ಆತ್ಮೋದ್ಧಾರ ಮಾಡ್ತಾನೆ ಅಂತೇಳಿ ಒಂದು ಕಾಡಿಗೆ ಹೋಗಿ, ಅಡವಿಗೆ ಹೋಗಿ ತಪಸ್ಸಿಗೆ ಕುಂತು ಪೂಜೆ ಪ್ರಾರ್ಥನೆ ಮಾಡಿ ಉದ್ಧಾರ ಆಗ್ತಾನೆ ಅಂದ್ರೆ ಅದು ಸಾಧ್ಯವಿಲ್ಲದ ಮಾತು. ಯಾಕಂತ ಕೇಳಿದರೆ ನಾವು ಈ ಸಮಾಜದಲ್ಲಿ ಬಂದಿದ್ದೇವೆ, ಈ ಸಮಾಜದಲ್ಲಿ ನಾವು ಹುಟ್ಟಿದ್ದೇವೆ, ಈ ಸಮಾಜದ ಒಂದು ಋಣದಲ್ಲಿ ನಾವಿದ್ದೇವೆ. ಈ ಸಮಾಜದ ಒಂದು ಋಣವನ್ನು ತೀರಿಸಬೇಕು ಅಂತ ಕೇಳಿದಾಗ ಮತ್ತೆ ಅಲ್ಲಿ ನಾವೇನು ಮಾಡಬೇಕು, ಕೇವಲ ಒಂದು ಪೂಜೆ ಪ್ರಾರ್ಥನೆಯನ್ನು ಮಾಡ್ತಾ ಕೊಳ್ಳೋದಲ್ಲ. ಅದು
ಕೇವಲ ತನ್ನ ಒಂದು ಆತ್ಮೋದ್ಧಾರವನ್ನು ಮಾಡಿಕೊಳ್ಳೋದಷ್ಟೇ ಅಲ್ಲ, ಜೊತೆಗೆ ಅಲ್ಲಿ ಕಾಯಕವನ್ನು ಮಾಡಬೇಕು, ಸಮಾಜ ಋಣವನ್ನು ತೀರಿಸಬೇಕು. ಅದಕ್ಕೆ ಅವ್ರ ಮುಂದೆ ಹೇಳ್ತಾರೆ, ಕಾಯಕ ತಪ್ಪಲು ಎಂದು ಸೈರಿಸಲಾಗದು. ಹಾಗೆ ಯಾವುದ್ಯಾವುದೋ ಒಂದು ಪೂಜೆ ಪುನಸ್ಕಾರದ ಬಗ್ಗೆ ನೆಪ ಹೇಳಿಕೊಂಡು ಅಲ್ಲಿ ಕಾಯಕ ಬಿಟ್ಟು ಅಲ್ಲಿ ಆತ ಅದರಲ್ಲೇ ತೊಡಗಿಕೊಂಡಾಗ ಅಲ್ಲಿ ಸೈರಿಸೋಕ್ಕಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹಾಗಾದರೆ ಇಲ್ಲಿ ಅನೇಕ ನಾವು ಜನರ ಉದಾಹರಣೆಗಳನ್ನು ಇಲ್ಲಿ ನಾವು ಕೊಡ್ಬೋದು. ಇವತ್ತು ಬೆಳಗ್ಗೆ ಎದ್ದುಗುಟ್ಟಿಗೆ ಒಬ್ಬ ಹಾಲು ಮಾರುವವ, ಇಲ್ಲ ನಾನು ಪೂಜೆ ಮಾಡೋಕ್ಕಂತಾನೆ ನಾನು ಹಾಲು ಮಾರೋದಿಲ್ಲ ಅಂದಾಗ ಅಲ್ಲಿ ಎಲ್ಲ ಮನೆಗಳಿಗೆ ಅಲ್ಲಿ ಹಾಲು ಸಿಗೋದಿಲ್ಲ. ಅವ್ರದ್ದು ಮುಂದೆ ಅವ್ರ ಮನೆಯಲ್ಲಿ ಚಾನೂ ಸಿಗೋಕ್ಕಾಗೋದಿಲ್ಲ. ಅದೇ ರೀತಿ ಒಬ್ಬ ವೈದ್ಯ, ಇಲ್ಲ ನಾನು ಇವತ್ತು ರೋಗಿಗಳನ್ನು ನೋಡೋದಿಲ್ಲ, ಕೇವಲ ನಾನು ಒಂದು ಪೂಜೆ ಹೇಳಿದ್ದೀನಿ, ಒಂದು ಪೂಜೆಯಲ್ಲಿ ತೊಡಗುತ್ತೇನೆ ಅಂತ ಆತ ಅಲ್ಲಿ ವೈದ್ಯ ಅಲ್ಲಿ ಕುಳಿತಾಗ ಅಲ್ಲಿ ಒಬ್ಬ ರೋಗಿಯ ಒಂದು ಪ್ರಾಣನೇ ಹೋಗುವಂಥ ಒಂದು ಸಂದರ್ಭ ಬರ್ತದೆ. ಅದಕ್ಕೆ ಆತ ಅಲ್ಲಿ ಪೂಜೆ ಮಾಡೋದನ್ನು ಬಿಟ್ಟಾದರೂ ಸಹಿತ ಬಂದು ಅಲ್ಲಿ ರೋಗಿಯನ್ನು ಆತ ಶುಶ್ರೂಷೆ ಮಾಡಬೇಕಾಗ್ತದೆ, ಆತನ ಆರೈಕೆ ಮಾಡಬೇಕಾಗ್ತದೆ. ಆವಾಗ ಆತನಿಗೆ ಒಂದು ದೇವರ ಒಲಮೆ ಆಗ್ತದೆ. ಅದೇ ರೀತಿ ಅನೇಕ ದಿನಚರಿಯಲ್ಲಿ ಬರುವಂಥ ಒಬ್ಬ ಪೌರ ಕಾರ್ಮಿಕ ಇರ್ಬೋದು. ಇವತ್ತು ನಾನು ಕಸ ಗುಡಿಸೋದಿಲ್ಲ, ಈ ಕಸ ಎತ್ತೋದಿಲ್ಲ, ನಾನು ವ್ರತ ಹಿಡ್ದೇನೆ ಅಂತೇಳಿ ಮನ್ಯಾಗ ಕುಂತಂದ್ರೆ ಅಲ್ಲಿ ಆತ ಗುಡಿಸುವಂಥ ಓಣಿ ಆ ಬೀದಿಯಲ್ಲಿ ಕಸ ತುಂಬಿ ಅದು ಹೊಲಸು ನಾರ್ತದೆ. ಹಾಗೆ ಅನೇಕ ಕಾಯಕದಲ್ಲಿ ತೊಡಗಿಕೊಂಡಂಥವ್ರು ನಾವು ಮೌನಾಚರಣೆ ಮಾಡ್ತೀವಿ, ನಾವು ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ ಹೇಳಿ ಒಬ್ಬ ಆರಕ್ಷಕ ಇರ್ಬೋದು ಅಥವಾ ಪೊಲೀಸ್, ಇಲ್ಲ ನಾನು ಪೂಜೆ ಹೇಳಿದೀನಿ ಇವತ್ತು ನಾನು ಸ್ಟೇಷನ್ನಿಗೆ ಬರೋದಿಲ್ಲ, ಅಲ್ಲೇನೇ ಅನಾಹುತರಾದರೂ ನಾನು ಅಲ್ಲಿಗೆ ಭಾಗವಹಿಸೋದಿಲ್ಲ, ಅದನ್ನು ನೋಡೋದಿಲ್ಲ ಅಂದಾಗ ಅಲ್ಲಿ ಎಂಥ ಅನಾಹುತಗಳಾಗಿ ಹೋಗ್ಬಿಡ್ತಾವೆ. ಹಾಗೆ ಇಲ್ಲಿ ಒಬ್ಬ ನೀರು ಬಿಡುವಂಥವನು ಸಹಿತ ಒಂದು ಉತ್ತಮ ಕಾಯಕನೇ. ಇಲ್ಲ ನಾನು ವ್ರತ ಹಿಡ್ದನಿ, ನಾನು ನೀರು ಬಿಡೋದಿಲ್ಲ ಅಂದಾಗ ಎಲ್ಲರ ಮನೆಗಳಲ್ಲಿ ನೀರು ಇರೋದಿಲ್ಲ. ಆವಾಗ ದಿನಚರಿಯಲ್ಲಿ ತುಂಬ ಹಾನಿಯಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಕಳವೆ ತಾಯಿಯವರು ಕೇವಲ ಒಂದು 3 ಸಾಲಿನ ಒಂದು ವಚನದಲ್ಲಿ ಅಂಥ ಒಂದು ದೊಡ್ಡ ಸಂದೇಶವನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಕೇವಲ ನಿಮ್ಮ ಆತ್ಮೋದ್ಧಾರಕ್ಕಾಗಿ ಪೂಜೆ, ಪ್ರಾರ್ಥನೆ, ಧ್ಯಾನ ಅದನ್ನು ಬಿಟ್ಟರೂ ಸಹಿತ ಅಲ್ಲಿ ಒಪ್ಪಿಕೊಳ್ಳಬಹುದು, ಸಹಿಸಿಗೆಗೊಳ್ಳೋದು, ಅದರ ಮಾನ್ಯತೆ ಮಾಡ್ಬೋದು. ಅದರ ಕಾಯಕ ಬಿಟ್ಟು ಅದನ್ನು ಮಾಡ್ತಾನೆ ಅಂದರೆ ಅದನ್ನು ಸಹಿಸೋಕೆ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ ಆ ತಾಯಿ ಆ ಕಾಯಕದ ಒಂದು ಮಹತ್ವವನ್ನು ಇಲ್ಲಿ ಎತ್ತಿ ಹಿಡಿತಾರೆ. ಅದಕ್ಕೋಸ್ಕರವೇ ಶರಣರ ಒಂದು ಪರಿಕಲ್ಪನೆ ಏನಂದರೆ ಕಾಯಕವೇ ಅದು ಕೈಲಾಸ ಅನ್ನುವಂಥ ಒಂದು ಪರಿಕಲ್ಪನೆ ಆ ದಿನಮಾನದಲ್ಲಿ ಅವರು ಜಾರಿಗೆ ತಂದರು. ಹಾಗೆ ನಾವು ಸಹಿತ ಪೂಜೆ, ಪ್ರಾರ್ಥನೆ ಇವುಗಳನ್ನೆಲ್ಲ ಕಡಿಮೆ ಮಾಡಿದರೂ ಚಿಂತಿಲ್ಲ. ಆದರೆ ನಾವು ಮಾಡುವಂಥ ಒಂದು ಕಾಯಕವನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ನಾವು ಅದನ್ನು ಮಾಡಬೇಕು, ಅದರಲ್ಲಿ ತೊಡಗಬೇಕು ಅಂತ ಕೇಳಿದಾಗ ಅಂತಹ ಒಂದು ಜ್ಞಾನನ ನಮಗೆ ಬೇಕಲ್ಲ. ಅದಕ್ಕೆ ಏನು ಮಾಡಬೇಕಂತ ನಾವು ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿದಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.